ಮೊದಲೊಂದು ಕಾಲ ಇತ್ತು. ತಲೆ ತುಂಬಾ ಉದ್ದವಾಗಿ ದಟ್ಟವಾಗಿ ಆಕರ್ಷಕವಾಗಿ ಕೂದಲಿದ್ರೆ ಸಾಕು, ಆ ಹೆಣ್ಣಿನ ಮುಖಭಾವವೇ ಬೇರೆ. ಅಂತಹ ಹೆಣ್ಣನ್ನ ಮದುವೆಯಾಗಲು ಪುರುಷರು ಪೈಪೋಟಿಗಿಳಿತಾ ಇದ್ರು. ದೇವತೆಯರಿಗೆ ಆ ಹೆಣ್ಣನ್ನ ಹೋಲಿಸಲಾಗ್ತಾ ಇತ್ತು. ಹೀಗಾಗಿ ತಲೆಮಾರಿನಿಂದ ಕೂದಲನ್ನ ದಟ್ಟವಾಗಿ ಬೆಳೆಸುವುದನ್ನ ಮಹಿಳೆಯರು ರೂಢಿಸಿಕೊಂಡಿದ್ರು. ಆದ್ರೆ ಇವತ್ತು ಕೂದಲ ಬಗ್ಗೆ ಕಾಳಜಿಯಾಗಲಿ ಅಥವಾ ಆರೈಕೆಗೆ ಬಹುತೇಕ ಸಮಯವೇ ಇಲ್ಲ. ಆದರೂ ಮನೆಯಲ್ಲೇ ಇರುವ ಪದಾರ್ಥಗಳನ್ನ ಬಳಕೆ ಮಾಡಿ ಸುಂದರವಾಗಿ ಆಕರ್ಷಕವಾಗಿ ಕೂದಲನ್ನ ಕಾಳಜಿ ಮಾಡಬಹುದು ಅಂತಾರೆ ನಮ್ಮ ಸಿರಿಸಖಿ. ಹಾಗಾದ್ರೆ ಯಾವೆಲ್ಲ ಪದಾರ್ಥಗಳನ್ನ ಬಳಕೆ ಮಾಡಬಹುದು ಅಂತ ಕೇಳೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಚಳಿಗಾಲದಲ್ಲಿ ಮನೇಲಿ ಯಾವ ರೀತಿ ನಿಮ್ಮ ಕೂದಲನ್ನ ಆರೈಕೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಅದರಲ್ಲಿ ನೀವು ಈಗ ಚಳಿಗಾಲ ಶುರು ಆಯಿತು ಅಂತಂದರೆ ಎಲ್ಲರಿಗೂ ತುಂಬ ದೊಡ್ಡ ಸಮಸ್ಯೆ ಅಂದರೆ ಕೂದಲು ಉದುರುತ್ತಾ ಇದೆ, ತುಂಬ ಡ್ಯಾಂಡ್ರಫ್ ಆಗ್ತಾ ಇದೆ, ಜೊತೆಲಿ ಹೀಟ್ ಬಬಲ್ಸ್ ಆಗ್ತಾ ಇದೆ, ರೆಡ್ ರ್ಯಾಷಸ್ಸು ಮತ್ತು ಕಿವಿನ ತುಂಬಿಕೊಂಡಿರೋಂಥ ಗುಳ್ಳೆಗಳು ತಲೆಯಲ್ಲಿ ಹಾಕ್ತಾ ಇದೆ ಅನ್ನೋದು. ಆಮೇಲೆ ಎಣ್ಣೆ ಹಚ್ಚದೆ ಹೋದ್ರೂ ಸಹ ಹೊರಗೆ ಹೋದರೆ ತುಂಬ ಕೂದಲು ಒರಟಾಗಿದೆ, ಕವಲು ಹೊಡೆಯುವಂಥದ್ದು ಈಗ ಚಳಿಗಾಲದಲ್ಲಿ ಸರ್ವೇ ಸಾಮಾನ್ಯವಾದ ಸಮಸ್ಯೆಗಳು. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಶಾಂಪೂ ಮಾಡಿದ ನಂತರ ಸ್ವಲ್ಪ ಲೈಟಾಗಿ ಎರಡೂ ಕೈಯಲ್ಲಿ ಎಣ್ಣೆಯನ್ನು ತಗೊಂಡು ಮೇಲಷ್ಟೇ ಸವರ್ಕೊಳ್ಬೇಕು. ಇದರಿಂದ ಹೊರಗಡೆಯ ಧೂಳಾಗಲಿ ಅಥವಾ ಈ ಮೂಡುಗಾಳಿ ಅಂತ ಏನು ಹೇಳ್ತೀವಲ್ಲ, ಆ ಗಾಳಿಯಿಂದ ಆಗುವಂಥ ಕವಲು ಹೊಡೆಯೋದನ್ನು ಸ್ವಲ್ಪ ಕಂಟ್ರೋಲಿಗೆ ತೊಗೊಂಬರುತ್ತೆ. ಅದ್ರ ಜೊತೆಯಲ್ಲಿ ತುಂಬ ಡ್ಯಾಂಡ್ರಫ್ ಇರುವಂಥವರು ವಾರದಲ್ಲಿ 2 ಸಲ, ಈಗ ಚಳಿಗಾಲ ಶುರುವಾಗಿರೋದ್ರಿಂದ ವಾರದಲ್ಲಿ 2 ಸಲ ರಾತ್ರಿ ಎಣ್ಣೆ ಹಚ್ಚಿ ಬೆಳಗ್ಗೆ ಮೊಟ್ಟೆ ಮತ್ತು ಮೊಸರು, ಏನಾದರೂ ನಿಮಗೆ ಮೊಸರು ಇದು ತುಂಬ ಮೊಟ್ಟೆ ಸ್ಮೆಲ್ ಬರುತ್ತೆ ಅನ್ನೋ ಥರ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಂಡ್ಬಿಟ್ಟು ತಲೆಗೆ ಹಚ್ಕೊಂಡು 15 ನಿಮಿಷ ಬಿಡಬೇಕು. 15 ನಿಮಿಷ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡೋದ್ರಿಂದ ಅವರಿಗೆ ಡ್ಯಾಂಡ್ರಫ್ ಕಡಿಮೆ ಆಗ್ತಾ ಬರುತ್ತೆ. ಇದೇ ರೀತಿ ಹೀಟ್ ಬಬಲ್ಸ್ ಆಗಿರುತ್ತೆ, ಡ್ಯಾಂಡ್ರಫ್ ಆಗಿ ಕೆಲವರಿಗೆ ಅಲ್ಲಲ್ಲಿ ಗುಳ್ಳೆಗಳು ಪಿಂಪಲ್ಸ್ಗಳು ಆಗಿರುತ್ತೆ. ಆ ಥರದವರು ಬಸಳೆ ಸೊಪ್ಪು, ಇಲ್ಲ ಅಂತಂದರೆ ಬಸಳೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ದಾಸವಾಳದ ಸೊಪ್ಪನ್ನು ರುಬ್ಬಿಟ್ಟು ತಲೆಗೆ ಹಚ್ಕೊಳ್ಬೇಕು. ಅದನ್ನು ಒಂದು ಅರ್ಧ ಗಂಟೆ ಬಿಟ್ಟುಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಆ ಗುಳ್ಳೆಗಳು ಪೂರ್ತಿ ಕಡಿಮೆ ಆಗ್ತಾ ಬರೋದ್ರ ಜೊತೆಯಲ್ಲಿ ಅದು ಬತ್ತೋಗುತ್ತೆ ಮತ್ತು ಹೊಸದನ್ನು ಸಹ ಬರೋದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಅದ್ರ ಜೊತೆಯಲ್ಲಿ ಈಗ ಕೆಲವರಿಗೆ ಈ ಹೀಟ್ ಬಬಲ್ಸ್ ಜಾಸ್ತಿ ಆಗಿಬಿಟ್ಟು ಕೆಲವೊಂದು ಹತ್ರ ಗಾಯಗಳು ಆಗೋಗಿರುತ್ತೆ. ಆ ಥರದವರು ರಾತ್ರಿ ಎಣ್ಣೆ ಹಚ್ಚಿ ಬೆಳಗ್ಗೆ ಸೋರೆಕಾಯಿ ಜೊತೆಯಲ್ಲಿ ಒಂದಿಷ್ಟು ಬಸಳೆ ಸೊಪ್ಪು ಎರಡನ್ನೂ ರುಬ್ಬಿ ಹಚ್ಕೊಳ್ಳೋದ್ರಿಂದ ಗಾಯ ಕಂಪ್ಲೀಟಾಗಿ ವಾಸಿಯಾಗತ್ತೆ. ಇದೇ ಥರ ಈಗ ಎಣ್ಣೆ ಹಚ್ಚಿದ ಮೇಲೆ ಕಂಪ್ಲೀಟಾಗಿ 5 ನಿಮಿಷ ಕೂತ್ಕೊಂಡು ತಲೆಯನ್ನು ಬಾಚಬೇಕಾಗತ್ತೆ. ಅವರು 5 ನಿಮಿಷ ಬಾಚಿದಾಗ ಕೂದಲಿಗೆ ಎಷ್ಟು ಡ್ರೈನೆಸ್ ಆಗಿರುತ್ತೋ ಅಷ್ಟು ಮಾಯಿಶ್ಚರೈಸರ್ ಸಿಗುತ್ತೆ. ಇದಕ್ಕೋಸ್ಕರ ಎಣ್ಣೆ ಹಚ್ಚಿದ ಮೇಲೆ ಕಂಪಲ್ಸರಿ 5 ಮಿನಿಟ್ಸ್ ಅವರು ಹತ್ರ ಅಲ್ಲಿರುವಂಥ ಬಾಚಣಿಕೆ ಇಲ್ಲ ಅಂತಂದರೆ ಏನಿನ ಬಾಚಣಿಕೆಯನ್ನು ತೊಗೊಂಡ್ಬಿಟ್ಟು ಬಾಚಬೇಕಾಗತ್ತೆ. ಇವಾಗ ಕೂದಲಲ್ಲಿ ಏನಾಗುತ್ತೆ ಅಂದರೆ ಕರ್ಲಿ ಹೇರು, ವೇವಿ ಹೇರು, ನಾರ್ಮಲ್ ಹೇರು, ಆಯಿಲಿ ಹೇರ್, ಡ್ರೈ ಹೇರ್ ಅಂತ ಇರುತ್ತೆ. ಇದರಲ್ಲಿ ಕರ್ಲಿ ಹೇರ್ನವ್ರು ಏನು ಮಾಡಬೇಕು ಅಂತಂದರೆ ಇವಾಗ ಕೂಂಬಲ್ಲಿ ಕೂದಲನ್ನು ಬಾಚ್ಕೊಳ್ಬೇಕು. ಯಾಕೆ ಅಂತಂದರೆ ವಿಂಟರಲ್ಲಿ ತುಂಬ ಡ್ರೈ ಆಗಿರುತ್ತೆ ಕೂದಲು. ಹಾಗಾಗಿ ಕೂಂಬಲ್ಲಿ ಫಸ್ಟು ಸಿಕ್ಕನ್ನು ಬಿಡಿಸಿ ಅದಕ್ಕೆ ಒಂದು ಸ್ವಲ್ಪ ಒದ್ದೆ ಕೈಯಲ್ಲಿ ಇದು ಮಾಡಿಕೊಂಡು ಕೂದಲನ್ನು ಪ್ರತಿದಿನ ಸ್ವಲ್ಪ ಒದ್ದೆ ಕೈಯಲ್ಲಿ ನೀರನ್ನು ಇದು ಮಾಡಬೇಕಾಗತ್ತೆ. ಆವಾಗ ಅದು ನಾರ್ಮಲ್ ಕಂಡೀಷನಿಗೆ ಬರುತ್ತೆ. ಕರ್ಲಿ ಹೇರು ತೀರ ಗಂಟು ಕಟ್ಟಿ ಸ್ಪ್ರಿಂಗ್ ಥರ ಇದಾಗಿರುತ್ತಲ್ಲ, ಅದು ಸ್ವಲ್ಪ ಲೂಸ್ ಆಗುತ್ತೆ. ಸೊ ಆವಾಗ ಕೂಂಬಲ್ಲಿ ಅವರು ಸಿಕ್ಕನ್ನು ಬಿಡಿಸ್ಕೊಂಡ್ಬಿಟ್ಟು ಆಮೇಲೆ ನಾರ್ಮಲ್ ಕೂಂಬಲ್ಲಿ ಮಾಡಿ ಪ್ರತಿದಿನ ಜಡೆಯನ್ನು ಹಾಕಬೇಕು. ವಿಂಟರಲ್ಲಿ ಏನಾದರೂ ಕೂದಲನ್ನು ಬಿಟ್ಕೊಂಡು ಹೋದರೆ ಈ ಟೈಮಲ್ಲಿ ತುಂಬ ಡ್ರೈ ಆಗಿ ಇನ್ನೂ ರಫ್ ಆಗಿ ಕವಲು ಹೊಡೆಯೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕರ್ಲಿ ಹೇರ್ನವರು ಈ ಟೈಮಲ್ಲಿ ಟೈ ಮಾಡಬೇಕಾಗತ್ತೆ, ಜಡೆಯನ್ನು ಹಾಕಬೇಕಾಗತ್ತೆ. ಅದೇ ಥರ ಆಯಿಲಿ ಹೇರ್ನವರು ಯಾವಾಗಲೂ ಆಯಿಲಿ ಆಗ್ತಿರುವಂಥದ್ರೂ ಸಹ ಅವ್ರ ಕೂದಲು ಡ್ರೈ ಆಗೋಕ್ಕೆ ಶುರುವಾಗಿರುತ್ತೆ. ಸೊ ಹಾಗಾಗಿ ಹೆಂಗಿದ್ರು ನನ್ನ ಕೂದಲು ಆಯಿಲಿ ಆಗುತ್ತಲ್ಲ, ಮತ್ತಿನ್ಯಾಕೆ ಎಣ್ಣೆ ಹಚ್ಚೋದು ಅನ್ನೋ ಥರ ಕೇರ್ಲೆಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇವಾಗ್ಲೂ ಸಹ ಎಣ್ಣೆ ಹಚ್ಚಬೇಕಾಗತ್ತೆ. ಹೇಗೆ ಆಲ್ಟರ್ನೇಟಿವ್ ಡೇಸ್ ಹಚ್ತಾಯಿದ್ರು ಅದೇ ರೀತಿ ಎಣ್ಣೆಯನ್ನು ಹಚ್ಚಿ ಹೇರ್ ವಾಶ್ ಮಾಡಿ. ಆವಾಗ ಯಾವ ರೀತಿ ನಾರ್ಮಲ್ ಕಂಡೀಷನಲ್ಲಿ ನಿಮ್ಮ ಹೇರ್ ಇರುತ್ತೋ ಅದೇ ರೀತಿ ಕಂಡೀಷನಲ್ಲಿ ಇರುತ್ತೆ. ಇದೇ ಥರ ಡ್ರೈ ಹೇರ್ ಇರುವಂಥವ್ರಿಗೆ ಕಲ್ಲರು ಇವಾಗ ಕಡಿಮೆ ಆಗ್ತಾ ಬಂದಿರುತ್ತೆ. ಕೂದಲಲ್ಲಿ ಕಲರ್ ಕಡಿಮೆ ಆಗ್ತಾ ಬಂದಿರೋದ್ರಿಂದ ಕರ್ಬೇವಿನ ಸೊಪ್ಪನ್ನು ರುಬ್ಬಿಟ್ಟು ತಲೆಗೆ ಹಚ್ಚೋದ್ರಿಂದ ನಾರ್ಮಲ್ ಕಲರ್ಗೆ ಟರ್ನ್ ಆಗುತ್ತೆ. ಹಾಗಾಗಿ ವಾರಕ್ಕೆ 1 ಸಲ ಕರ್ಬೇವಿನ ಸೊಪ್ಪನ್ನು ಹಚ್ಚಬೇಕಾಗತ್ತೆ. ತೀರಾ ಡ್ರೈ ಆಗಿರುವಂಥ ಹೇರು ಮತ್ತು ಕೆಂದು ಬಣ್ಣಕ್ಕೆ ಟರ್ನ್ ಆಗಿರುವಂಥ ಹೇರ್ ಆಗಿರುತ್ತೆ. ಸೊ ಆ ಕೂದಲನ್ನು ಗಮನಿಸ್ಕೊಂಡ್ಬಿಟ್ಟು ಡ್ರೈ ಆಗಿದೆ ಅಂತಂದವಾಗ ಆ ಥರ ಮಾಡಬಹುದು. ಇನ್ನು ಕೆಲವರಿಗೆ ಡ್ಯಾಂಡ್ರಫಲ್ಲಿ ಚಕ್ಕೆ ಫ್ಲೇಕ್ಸ್ ಥರ ಬಂದಿರುತ್ತೆ. ಸೊ ಆ ಥರದವರು ಸೋರೆಕಾಯಿ ಮತ್ತು ನೆಲ್ಲಿಕಾಯಿ ಎರಡನ್ನೂ ಸಹ ರುಬ್ಬಿಟ್ಟು
ಅದ್ರ ಜೊತೆಲಿ ಒಂದಿಷ್ಟು ಮೊಸರು, ದಾಸವಾಳ ಸೊಪ್ಪು ಎಲ್ಲವನ್ನು ಹಾಕಿ ರುಬ್ಬಿ ತಲೆಗೆ ಹಚ್ಕೊಳ್ಳೋದ್ರಿಂದನೂ ಸಹ ಆ ಫ್ಲೇಕ್ಸ್ಗಳು ಕಡಿಮೆ ಆಗೋದ್ರ ಜೊತೆಲಿ ಸ್ಕಿನ್ ನಾರ್ಮಲ್ ಕಂಡೀಷನಲ್ಲಿ ಬರುತ್ತೆ. ಸೊ ಈ ಟೈಮಲ್ಲಿ ತುಂಬ ಸೋರಿಯಾಸಿಸಿಂದ ಒದ್ದಾಡ್ತಾ ಇದ್ದೀನಪ್ಪ, ತುಂಬ ಸೋರಿಯಾಸಿಸಿಂದ ಇರಿಟೇಷನ್ ಆಗ್ತಿದೆ ಅನ್ನೋದ್ರಿಂದ ದೂರ ಇರ್ಬೋದು. ವಾರಕ್ಕೊಂದ್ಸಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಹೇರ್ ಕೇರ್ ಸಹ ಮಾಡ್ಕೊಳ್ಬೋದು. ಅದ್ರ ಜೊತೆಲಿ ಚರ್ಮದ ಆರೈಕೆನೂ ಸಹ ಆಗುತ್ತೆ. ಈಗ ನಾನು ಕೊಟ್ಟಿರುವಂಥ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಕೂದಲು ಶೈನಿಂಗ್ ಆಗಿ ತುಂಬ ಚೆನ್ನಾಗಿರೋದ್ರ ಜೊತೆಯಲ್ಲಿ ಇನ್ನೊಬ್ರು ಬಂದು ನಿಮ್ಮ ಹತ್ರ ಈ ಕೂದಲು ಇಷ್ಟು ಚೆನ್ನಾಗಿದೆಯಲ್ಲ ಹೇಗೆ ಅಂತ ಕೇಳಿಕೊಂಡು ನಿಮ್ಮಿಂದ ಇನ್ನೊಂದಷ್ಟು ಟಿಪ್ಸ್ ತಗೊಳ್ಳೋ ಹಂಗೆ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೇನೆ ವೀಕ್ಷಕರೇ. ಈ ಚಳಿಗಾಲದಲ್ಲಿ ನಾನು ಹೇಳಿರುವಂಥ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕೂದಲು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಖುಷಿ ಕೊಡುವಂಥ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಮ ಕೂದಲನ್ನು ನೀವೇ ಮುಟ್ತಾ ಇದ್ದರೆ ಇನ್ನೊಂದಷ್ಟು ಹೊಸ ಹೇರ್ ಸ್ಟೈಲ್ಗಳನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದು ಸಂತೋಷವನ್ನು ಕೊಡುತ್ತೆ. ಯಾಕೆಂದರೆ ಯಾರಿಗೇ ಆಗಲಿ ಕೂದಲು ಎಷ್ಟು ಸೌಂದರ್ಯಕ್ಕೆ ಮುಖ್ಯ ಅನ್ನೋದು ನಿಮಗೆ ಗೊತ್ತೇ ಇದೆ. ಕೂದಲು ಒಂದು ಚೆನ್ನಾಗಿದ್ದರೆ ಸೌಂದರ್ಯ ತುಂಬಾ ಇನ್ನೂ ದ್ವಿಗುಣ ಆಗುತ್ತೆ. ಹಾಗಾಗಿ ನಾನು ಹೇಳಿರುವಂಥ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ನೋಡಿದ್ರಲ್ಲ ಸಿರಿ ಸಖಿಯರೇ, ನೀವು ನಿಮ್ಮ ಕೂದಲ ಬಗ್ಗೆ ಕಾಳಜಿ ತೆಗೆದುಕೊಳ್ಬೇಕು ಅಂತಾದ್ರೆ ಮನೆಯಲ್ಲೇ ಆರೈಕೆ ಮಾಡಿ ಹೆಚ್ಚು ಖರ್ಚಿಲ್ಲದೆ ನೈಸರ್ಗಿಕವಾಗಿ ಕೂದಲ ಕಾಳಜಿ ಮಾಡಬಹುದು ಅಂದ್ರೆ ನೀವ್ಯಾಕೆ ಟ್ರೈ ಮಾಡಬಾರ್ದು.